ನಮಸ್ಕಾರ ಗೆಳೆಯರೆ, ನಾನು ಬಿಆರ್ ನಾಯ್ಡು. ರಾಜ್ಯ ರಾಜಕಾರಣದ ಚಾಣಕ್ಯ, ರಾಷ್ಟ್ರ ರಾಜಕಾರಣದ ಟ್ರಬಲ್ ಶೂಟರ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿದ್ರೆ ಇವತ್ತು ವಿರೋಧಿ ಪಾಳಯದಲ್ಲೂ ಒಂದು ನಡುಕ ಶುರುವಾಗುತ್ತದೆ. ಆದರೆ 1962 ಮೇ 15ರಂದು ಕನಕಪುರದ ದೊಡ್ಡಾಲಹಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಯ ಮಗನಾಗಿ ಶಿವಕುಮಾರ್ ಎಂಬ ಕೂಸು ಜನ್ಮ ತಾಳಿದಾಗ ಮುಂದೊಂದು ದಿನ ಈತ ರಾಜ್ಯ ರಾಜಕಾರಣಕ್ಕೆ ನೆರಳು ಕೊಡುವ ಬೃಹತ್ ಮರನಾಗಿ ಬೆಳೆಯುತ್ತಾನೆ ಎಂದು ಯಾರೂ ಊಹಿಸಿರಲಿಲ್ಲ. ಡಿಕೆ ಶಿವಕುಮಾರ್ ಅವರ ಶೈಕ್ಷಣಿಕ ಜೀವನ ಆರಂಭವಾಗಿದ್ದು ಕನಕಪುರದ ಸೇಂಟ್ ರೀಟಾ ಶಾಲೆಯ ನರ್ಸರಿ ಶಿಕ್ಷಣದೊಂದಿಗೆ. ಮಗನ ಭವಿಷ್ಯದ ಬಗ್ಗೆ ಅಪಾರ ದೂರದೃಷ್ಟಿ ಹೊಂದಿದ್ದ ತಂದೆ ತಾಯಿ ಶಿವಕುಮಾರ್ ಅವರನ್ನು ಬೆಂಗಳೂರಿನ ಪ್ರತಿಷ್ಠಿತ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿದ್ದರು. ಮೊದಲನೇ ತರಗತಿಯಿಂದ 6ನೇ ತರಗತಿಯವರೆಗೆ ಅಲ್ಲಿಯೇ ಓದಿದ ಶಿವಕುಮಾರ್ ಬಾಲ್ಯದಿಂದಲೂ ಅತ್ಯಂತ ಚುರುಕು ಮತ್ತು ತಂಟೆ ತುಂಟತನದ ಸ್ವಭಾವದವರಾಗಿದ್ದರು. ಆ ನಂತರ ಮಿಡಲ್ ಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ರಾಜಾಜಿನಗರದ ಕಾರ್ಮೆಲ್ ಶಾಲೆ ಸೇರಿದ ಅವರು ಪ್ರೌಢಶಾಲಾ ಶಿಕ್ಷಣವನ್ನು ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಮುಂದುವರಿಸಿದರು. ನಾಯಕತ್ವದ ಗುಣ ಮತ್ತು ಜನಸೇವೆಯ ಹಂಬಲ ರಕ್ತಗತವಾಗಿ ಶಿವಕುಮಾರ್ ಅವರಲ್ಲಿ ಶಾಲಾ ದಿನಗಳಲ್ಲೇ ಚಿಗುರೊಡೆದಿತ್ತು. 7ನೇ ತರಗತಿಯಲ್ಲಿದ್ದಾಗಲೇ ಶಾಲಾ ಮಟ್ಟದ ಚುನಾವಣೆಗೆ ಸ್ಪರ್ಧಿಸಿ ಭರ್ಜರಿ ಜಯಗಳಿಸಿ ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆಯಾದರು. ಮುಂದೆ ಎಚ್ಕೆಇಎಸ್ ಸಂಸ್ಥೆಯಲ್ಲಿ ಪಿಯುಸಿ ಮುಗಿಸಿ ಆರ್ಸಿ ಕಾಲೇಜಿನಲ್ಲಿ ಪದವಿ ಪಡೆದರು. ಕಾಲೇಜು ದಿನಗಳಲ್ಲಿ ಡಿಕೆಶಿ ಕೇವಲ ರಾಜಕೀಯ ಮಾತ್ರವಲ್ಲ, ಅದ್ಭುತ ಕ್ರೀಡಾಪಟುವಾಗಿದ್ದರು. ಜಾವೆಲಿನ್ ಥ್ರೋ, ವಾಲಿಬಾಲ್, ಕ್ರಿಕೆಟ್, ಹೈ ಜಂಪ್ ಮುಂತಾದ ಕ್ರೀಡೆಗಳಲ್ಲಿ ಕಾಲೇಜು ಮಟ್ಟದಲ್ಲಿ ಸರಣಿ ದಾಖಲೆ ಬರೆದಿದ್ದರು. ಕ್ರೀಡಾ ಸಾಧನೆಗಾಗಿ ಅಂದಿನ ಕಾಲದಲ್ಲೇ ರಾಜ್ಯಪಾಲರಿಂದ ಪ್ರಶಸ್ತಿ ಬಹುಮಾನಗಳನ್ನು ಪಡೆದಿದ್ದರು. ಕ್ರೀಡೆಯ ಜೊತೆಗೆ ರಾಜಕೀಯ ಆಸಕ್ತಿ ಹೊಂದಿದ್ದ ಶಿವಕುಮಾರ್ ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯಾದ ಎನ್ಎಸ್ಯುಐ ಸೇರಿದರು. ಅಂದಿನ ಪ್ರಭಾವಿ ನಾಯಕ ಎಸ್ ಬಂಗಾರಪ್ಪನವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರು ಎನ್ಎಸ್ಯುಐ ಸಂಘಟನೆಯ ಸಾಂಸ್ಥಿಕ ಕಾರ್ಯದರ್ಶಿ, ಕ್ರೀಡಾ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು. ಬಳಿಕ ಬೆಂಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯೂ ಆದರು. ಡಿಕೆ ಶಿವಕುಮಾರ್ ಅವರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಂದರ್ಭದಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಯಿತು. ಹಿರಿಯ ನಾಯಕ ರಾಮಕೃಷ್ಣ ಹೆಗಡೆ ಅವರೇ ಚುನಾವಣಾ ಕಣದಲ್ಲಿದ್ದರು. ಆದರೆ ಯುವಕ ಡಿಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆಯಿಂದಾಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಪಡೆದರು. ಈ ಮಹಾಜಯದೊಂದಿಗೆ ಯುವಕ ಡಿಕೆ ಶಿವಕುಮಾರ್ ಅವರ ಸಕ್ರಿಯ ಮತ್ತು ಪ್ರಭಾವಿ ರಾಜಕೀಯ ಜೀವನದ ಪಯಣ ಅಧಿಕೃತವಾಗಿ ಆರಂಭವಾಯಿತು. ಅಂದಿನಿಂದ ಇಂದಿನವರೆಗೆ ಡಿಕೆ ಶಿವಕುಮಾರ್ ಹಿಂದಿರುಗಿ ನೋಡಿದ್ದೇ ಇಲ್ಲ. ಶಿವಕುಮಾರ್ ಅವರ ಛಲಗಾರಿಕೆ, ಗತ್ತು, ಬೀಡು ಬೀಸಾದ ರಾಜಕಾರಣವನ್ನು ಕಂಡು ಅವರ ವಿರೋಧಿಗಳು ಹಲವು ಬಾರಿ ಇವರನ್ನು ಕಟ್ಟಿಹಾಕಲು ವಿಫಲ ಪ್ರಯತ್ನ ನಡೆಸಿದ್ದಾರೆ. ಆದರೆ ಆಣೆ ನಡೆದದ್ದೇ ಹಾದಿ ಎಂಬಂತೆ ಡಿಕೆ ಶಿವಕುಮಾರ್ ಅವರ ರಾಜಕಾರಣ ರಾಜ್ಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ. ಡಿಕೆ ಶಿವಕುಮಾರ್ ಅವರು ಕನಕಪುರದ ಕ್ಷೇತ್ರದ ಜನರ ಪಾಲಿಗೆ ಪ್ರೀತಿಯ ಅಣ್ಣ, ರೈತರ ಪಾಲಿಗೆ ನೀರಿನ ಯೋಜನೆಗಳ ಭಗೀರಥ, ಯುವಜನರ ಪಾಲಿಗೆ ಪೊಲಿಟಿಕಲ್ ಐಕಾನ್, ರಾಜಕೀಯವಾಗಿ ಪಕ್ಕಾ ಕಾಂಗ್ರೆಸ್ ಕಟ್ಟಾಳು. ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡುತ್ತೇನೆ ಎಂಬ ಅವರ ಘೋಷಣೆಯ ಹಿಂದೆ ಅಪಾರವಾದ ಮುನ್ನೋಟವಿದೆ, ಭವಿಷ್ಯ ದೃಷ್ಟಿಗಳಿವೆ. ಇದೇ ರೀತಿ ರಾಜ್ಯದ ಜನರ ಪಾಲಿಗೂ ಸಹ ಡಿಕೆ ಶಿವಕುಮಾರ್ ತನ್ನದೇ ಛಾಪು, ವರ್ಚಸ್ಸು ಹೊಂದಿರುವ ಜನಾನುರಾಗಿ ನಾಯಕ. ಕಾಂಗ್ರೆಸ್ ಪಕ್ಷವು ಯಾವಾಗಲೂ ಸೇವಕರ ಸೇವಕ. ಪಕ್ಷಕ್ಕಾಗಿ ಅವಿರತ ದುಡಿದ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಉನ್ನತ ಪದವಿ ಅರಸಿ ಬಂದಿದೆ. ತತ್ವ ಆದರ್ಶಗಳಲ್ಲಿ ಭಿನ್ನಾಭಿಪ್ರಾಯ ಹೊಂದಿರುವ ಬೇರೆ ಪಕ್ಷದ ನಾಯಕರು ಸಹ ಇಂದು ಡಿಕೆ ಶಿವಕುಮಾರ್ ಅವರಿಗೆ ಮುಕ್ತ ಕಂಠದಿಂದ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಎಂದರೆ ಅವರ ಗುಣವನ್ನು ನಾವೇ ಊಹಿಸಿಕೊಳ್ಳಬಹುದು. ರಾಜ್ಯದ ಸಮಸ್ತ ಜನರ ಪರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹಾರ್ದಿಕ ಅಭಿನಂದನೆ.